ಹಾಯ್ ವೀಕ್ಷಕರೇ, ಹೇಗಿದ್ದೀರಾ? ನಮಸ್ತೆ ನಿಮಗೆಲ್ಲ. ವೀಕ್ಷಕರೇ, ಇವತ್ತು ಸಂಜೆ ನಾನು ಗೋಧಿ ಹಿಟ್ಟಿಂದು ಪೂರಿ ಮಾಡಲಿಕ್ಕೆ ಹೊರಟಿದ್ದೇನೆ. ಅಂದರೆ ಮಳೆ ಬರ್ತಾಯಿದೆ, ಏನಾದರೂ ಒಂದು ಬಿಸಿ ಬಿಸಿ ತಿನ್ನುವ ಅಂತ ಹೇಳಿ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಗೋಧಿ ಹಿಟ್ಟನ್ನು ಒಂದು ಸ್ಟೀಲಿನ ಕಪ್ಪಲ್ಲಿ 1 ಕಪ್ಪು ಆಗುವಷ್ಟು ನಾನು ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೇನೆ. ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಉಪ್ಪು. ತೆಂಗಿನ ಎಣ್ಣೆ ಸ್ವಲ್ಪ ಹಾಕಿದರೆ ಸ್ವಲ್ಪ ರುಚಿ ಜಾಸ್ತಿ ಬರ್ತದೆ, ಯಾಕೆಂದರೆ ನಾನು ಬೇರೆ ಸಕ್ಕರೆ ಎಲ್ಲ ಹಾಕೋದಿಲ್ಲ. ನೋಡಿ, ಅದನ್ನು ಚೆನ್ನಾಗಿ ಕಲಸಬೇಕು. ಜಾಸ್ತಿ ನೀರು ಮಾಡಬಾರ್ದು, ಗಟ್ಟಿ ಸ್ವಲ್ಪ ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, ನಮಗೆ ಬೇಕಾದಷ್ಟು ಮಾತ್ರ ನೀರು ಹಾಕಿ ಬಿಡಬೇಕು ನಾವು. ತುಂಬ ಕೈಗೆ ಅಂಟಿದರೆ ಸ್ವಲ್ಪ ಎಣ್ಣೆ ಹಚ್ಚಬೇಕು, ಇಲ್ಲದಿದ್ದರೆ ಅದರ ಗೋಧಿ ಹಿಟ್ಟನ್ನೇ ಸ್ವಲ್ಪ ಹಾಕಬೇಕು, ಆಗ ಅಂಟುವುದಿಲ್ಲ ಜಾಸ್ತಿ. ನೋಡಿ, ಚೆನ್ನಾಗಿ ಕಲಸಬೇಕು, ಅದು ಹದ ಮಾಡಬೇಕು ಅದನ್ನು. ನಾನು ಸ್ವಲ್ಪ ಮಾಡೋದು ವೀಕ್ಷಕರು, ಈಗ ಸಂಜೆಗೆ ನೋಡಬೇಕು. ಸ್ವಲ್ಪ ಎಣ್ಣೆ ಹಾಕಿದರೆ ಕೈಗೆಲ್ಲ ಅಂಟುವುದಿಲ್ಲ ಜಾಸ್ತಿ. ಸ್ವಲ್ಪ ಹಾಕಿದ್ದು ಎಣ್ಣೆ, ಒಟ್ಟಿಗೆ ನಾನು 1 ಟೀ ಸ್ಪೂನಲ್ಲಿ 1.5 ಸ್ಪೂನ್ ಆಗುವಷ್ಟು ಮಾತ್ರ ಹಾಕಿದ್ದೇನೆ. ಜಾಸ್ತಿ ಅಂಟಿದರೆ ಸ್ವಲ್ಪ ಗೋಧಿ ಪುಡಿ ಹಾಕಿ ಬಿಡಬೇಕು, ಆಗ ಅಂಟುವುದಿಲ್ಲ. ನೋಡಿ, ಈಗ ಸರಿ ಆಯಿತು. ನೋಡಿ, ಸ್ವಲ್ಪ ಹೊತ್ತು ಅದನ್ನು ಹಾಗೆ ಮಾಡಬೇಕು, ಹದ ಮಾಡಬೇಕು ಅದನ್ನು. ಇನ್ನು ಹಾಗೆ ಮಾಡಿ ವೀಕ್ಷಕರೇ, 20 ನಿಮಿಷ ಅದನ್ನು ಮುಚ್ಚಿ ಇಡಬೇಕು, ನಂತರ ಮಾಡಬೇಕು. ನೋಡಿ, ಆಯಿತು 20 ನಿಮಿಷ. ನೋಡಿ, ಇನ್ನು ಅದನ್ನು ತೆಗೆದು ನಮಗೆ ಬೇಕಾದಷ್ಟು ಉಂಡೆ ಮಾಡಬೇಕು. ಇದು ಈಗ ಸಂಜೆಗೆ ತಿನ್ನಲಿಕ್ಕೆ ಮಾತ್ರ. ನೋಡಿ, ಉಂಡೆ ಮಾಡಿ ಆಯಿತು. ಇಷ್ಟೇ ಮಾಡಿದ್ದು ನಾನು. ನೋಡಿ, ಹಾಗೆ ಸ್ವಲ್ಪ ಗೋಧಿ ಪುಡಿಯನ್ನು ಹಾಕಬೇಕು ಉಂಡೆ ಮಾಡುವಾಗ, ಇಲ್ಲದ್ರೆ ಅದು ಅಂಟ್ತದೆ. ಜಾಸ್ತಿ ತೆಳು ಕೂಡ ಮಾಡಬಾರ್ದು, ಜಾಸ್ತಿ ತೆಳು ಮಾಡಿದರೆ ಅದು ತೂತಾಗ್ತದೆ. ಈಗ ಒಳ್ಳೆಯದಾಗ್ತದೆ ವೀಕ್ಷಕರೇ. ಸ್ವಲ್ಪ ಗೋಧಿ ಹಿಟ್ಟೆಲ್ಲ ಇದ್ದರೆ ಹೀಗೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ.
ನೋಡಿ ಎಣ್ಣೆ ನಾನು ಇಟ್ಟಿದ್ದೇನೆ, ಬಿಸಿಯಾಗಿದೆ ಎಣ್ಣೆ. ಇನ್ನು ಅದಕ್ಕೆ ಹಾಕ್ತೇನೆ ನೋಡಿ. ನೋಡಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು, ಆಗ ಅದು ಉಬ್ಬಿ ಬರ್ತದೆ. ನೋಡಿ ಉಬ್ಬಿ ಬಂತು ನೋಡಿ. ಸಿಮ್ ಇಡಬೇಕು ಬೆಂಕಿ ಗ್ಯಾಸಿಂದು. ಸಂಜೆಗೆ ಸ್ನ್ಯಾಕ್ಸ್. ನೋಡಿ ಅದು ಚೆನ್ನಾಗಿ ಉಬ್ಬಿದೆ ನೋಡಿ. ನೋಡಿ ಚಂದ ಮಾಡಿ ಉಬ್ಬಿದೆ. ನೋಡಿ ಅದಕ್ಕೆ ನೋಡಿ ರೆಡಿ ಆಯಿತು ನೋಡಿ. ಜಾಸ್ತಿ ಮಾಡಲಿಲ್ಲ, ಒಂದು ಏನೋ 7-8 ಏನೋ ಉಂಟು ನಮಗೆ ಇಬ್ಬರಿಗೆ. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.